ಚನ್ನರಾಯಪಟ್ಟಣ ಜಿಲ್ಲೆಯ ಹೆಬ್ಬಾಗಿಲು ತಾಲೂಕಿನ ಗಡಿ ಭಾಗಕ್ಕೆ ರಾತ್ರಿ 8 ಗಂಟೆ ಸುಮಾರಿಗೆ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮರವರ ಪಾರ್ಥಿವ ಶರೀರವಿದ್ದ ಶ್ರದ್ಧಾಂಜಲಿ ವಾಹನವು ಆಗಮಿಸಿತು. ಚನ್ನರಾಯಪಟ್ಟಣ, ನಾಗಮಂಗಲ ಹಾಗೂ ತುರುವೇಕೆರೆ ತಾಲೂಕು ವ್ಯಾಪ್ತಿಯ ಸಾವಿರಾರು ಜನರು ಗಡಿ ಭಾಗದಲ್ಲಿ ಮಧ್ಯಾಹ್ನದಿಂದಲೇ ಕಾಯ್ದು ಕುಳಿತಿದ್ದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದು ಪುಷ್ಪ ನಮನ ಮಾಡಿ ನಮಿಸಿದರು. ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಹಳ್ಳಿಗಳಲ್ಲಿಯೂ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಭಾವಚಿತ್ರ ಇರಿಸಿದ್ದು ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯಲು ಗುಂಪಾಗಿ ನಿಂತಿದ್ದರು. ವಾಹನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಾಕ್ಟರ್ ಅನಸೂಯ, ಸೂರಜ್ ರೇವಣ್ಣ ಸೇರಿದಂತೆ ಕುಟುಂಬದವರು ಇದ್ದರು. ಸಂಜೆ ಸುಮಾರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಗಡಿಗೆ ಆಗಮಿಸಿದಾಗ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಶಾಸಕರಾದ ಕೆ.ಎಂ. ಶಿವಲಿಂಗೇಗೌಡ, ಸಿ.ಎನ್. ಬಾಲಕೃಷ್ಣ, ಮಾಜಿ ಶಾಸಕರಾದ ಪುಟ್ಟೇಗೌಡ, ಗೋಪಾಲಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಭೇಟಿ ಮಾಡಿ ನಮಸ್ಕರಿಸಿ ಸಾಂತ್ವನ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಳ್ಳೂರು ಕ್ರಾಸ್ ಮಾರ್ಗ, ಕದಬಹಳ್ಳಿ ಟೋಲ್, ಹಿರಿಸಾವೆ, ಮಟ್ಟನವಿಲೆ, ಗೌಡಗೆರೆ, ಶೆಟ್ಟಿಹಳ್ಳಿ ನಂತರ ತಾಲೂಕು ಕೇಂದ್ರ ಚನ್ನರಾಯಪಟ್ಟಣಕ್ಕೆ ಶ್ರದ್ಧಾಂಜಲಿ ರಥ ಸಾಗಿತು. ಕರ್ನಾಟಕ ರಾಜ್ಯ ಮರಾಠ ಮಹಾಮಂಡಳದ ಮಾಜಿ ಅಧ್ಯಕ್ಷ ಸಿ.ಎನ್. ಪುಟ್ಟಸ್ವಾಮಿಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕುಸುಮ ಬಾಲಕೃಷ್ಣ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಚ್.ಜಿ. ರಾಮಕೃಷ್ಣ ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನ ಪಡೆದು ಪುಷ್ಪ ನಮನವನ್ನ ಮಾಡಿದರು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.